20 ವರ್ಷದಿಂದ ಆಗಿರ್ಲಿ ಅಂದ್ರೆ ಟೂ ವೀಲರ್ ಓಕೆ ಆಯ್ತಿಲ್ಲ ಬಿಡಿ, ಆಲ್ಮೋಸ್ಟ್ ಟೂ ವೀಲರ್ ಓಕೆ ಆಯ್ತಿಲ್ಲ. ಬೈಕಲ್ಲರ ಎಲ್ಲ ಸಕ್ಕದಾಗ ಬೈಕೊಂಡು ಹೋಗೋರು, ಜನ ತಿರುಗಾಡಕತ್ತಿರಲಿಲ್ಲ, ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತು. ಇವಾಗ ಆರಾಮಾಗಿ ಬರ್ತಾರೆ. ಬಂದಿದ್ರು 2-3 ಸತಿ ಪ್ರಯತ್ನ ಪಟ್ಟಿದ್ರು, ಶ್ರೀನಿವಾಸ ಮೂರ್ತಿ ಅಂತ, ಆಗಿರ್ಲಿಲ್ಲ. ಇವ್ರು ಈ ಫೀಲ್ಡ್ ಇವ್ರು MLA ಆದ್ಮೇಲೆ ಆಗಿದೆ, ಕೆಲಸ ಆಗಿದೆ. ಹೊನ್ರಾಯನಹಳ್ಳಿಯಿಂದ ತಿಮ್ಮಸಂದ್ರ ಗ್ರಾಮಕ್ಕೆ ಬರಬೇಕಾದ್ರೆ ಶಾಸಕರ ಕಡೆಯಿಂದ ಒಂದು ಉತ್ತಮವಾದ ರಸ್ತೆ ಮಾಡೋದು, ರಸ್ತೆ ಬಗ್ಗೆ ತಮ್ಮ ಅಭಿಪ್ರಾಯ? ತಮ್ಮ ಅಭಿಪ್ರಾಯ ಅಂತಂದ್ರೆ ಸುಮಾರು 15 ವರ್ಷದಿಂದ ಈ ರಸ್ತೆ ಶಿಥಿಲವಾಗಿತ್ತು. ಇದು ಯಾರಿಗ ಹಿಂದಿನ ಶಾಸಕರು ಗಮನಕ್ಕೆ ತಂದ್ರು ಅವರು ಇದ್ರ ಬಗ್ಗೆ ಇದು ಮಾಡಲಿಲ್ಲ. ಈಗ ಹೊಸದಾಗಿ ಶ್ರೀನಿವಾಸ ಶಾಸಕರು ಬಂದ್ಮೇಲೆ ಇದನ್ನ ಮಂಜೂರು ಮಾಡಿ ಒಳ್ಳೆ ರಸ್ತೆ ಮಾಡ್ಕೊ. ಎಲ್ಲಿ ಎಲ್ಲ ಬಿದ್ದು ಗಾಡಿ ಹೋಗಕ್ಕಾತಿಲ್ಲ, ದಾರಿಗೆ ಹೋಗೋರೆಲ್ಲ ಬೈಕೊಂಡು ಹೋಗೋರು, ಬೇರೆ ಕಡೆಯಿಂದ ಬರೋರು, ಈ ಕಡೆಯಿಂದ ಕೂನಳ್ಳಿ ಕಡೆಯಿಂದ ಬಂದು ಬರೋರು ಬೈಕೊಂಡು ಹೋಗೋರು, ಆ ಕಡೆ ಗುಳೆಮಾಳಿ ಕಡೆಯಿಂದ ಬೈಕೊಂಡು ಹೋಗೋರು. ಈಗ ರಸ್ತೆ ಚೆನ್ನಾಗಿ, ರಸ್ತೆ ಕಾಮಗಾರಿ ಚೆನ್ನಾಗೈತೆ. ಕಾಂಕ್ರೀಟ್ ರಸ್ತೆ, ಟಾರ್ ರಸ್ತೆ ಎರಡು. ಈ ಶಾಸಕರ ಬಗ್ಗೆ ನಾವು ಅಭಿಪ್ರಾಯ ಚೆನ್ನಾಗಿದೆ. ಯಾವುದೇ ವಿಚಾರ ಸ್ಪಂದನೆ ಮಾಡ್ತಾರೆ. ಅದೇ ಸ್ಪಂದನೆ ಅಂತಂದ್ರೆ ಈಗ ಎಲ್ಲಾ ವಿಚಾರದಲ್ಲಿ ಒಂದೇ ರಸ್ತೆ ಅನ್ನೋದಿಲ್ಲ. ಯಾವುದೇ ಹೋಗಿ ನಮ್ಮ ಸಹನೆ ಹೇಳ್ಕೊಂಡ್ರು ನಮ್ಮ ಕಷ್ಟ ಸುಖ ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಶಾಸಕರ ಬಗ್ಗೆ ನಮ್ಮ ಇಂಥವ್ರಿದ್ರೆ ನಮ್ಗೆ ಸಾರ್ವಜನಿಕರಿಗೆ ಅನುಕೂಲ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಭರವಸೆ ಐತೆ. ರೋಡು ಇಲ್ಲಿಂದ ತಿಮ್ಸಂದ್ರ ತಕ ಇದೆ. ಇದು 300 ಮೀಟರ್ ಕಾಂಕ್ರೀಟು ಪ್ಲಸ್ ಟಾರ್ ಆಗಿದೆ. ಇದು ಒಂದು 20 ವರ್ಷದಿಂದ ಆಗಿರ್ಲಿಲ್ಲ, ಈಗ ಆಗಿದೆ. ಜಲಿಕ್ ಇಳಿದು ಬಿಟ್ಟಿದ್ದು, ಒಂದು ಗಾಡಿನ ಓಡಾಕ್ ಆಗ್ತಿಲ್ಲ, ಅಂದ್ರೆ ಟೂ ವೀಲರ್ ಓಕೆ ಆಯ್ತಿಲ್ಲ ಬಿಡಿ, ಆಲ್ಮೋಸ್ಟ್ ಟೂ ವೀಲರ್ ಓಕೆ ಆಯ್ತಿಲ್ಲ. ಫಸ್ಟ್ ಅವ್ರು ಮಾಡಾದ್ಮೇಲೆ ಒಳ್ಳೆ ರಸ್ತೆ ಆಗಿದೆ. ಬಟ್ ಈ ಬೈಕ್ ಎಲ್ಲ ಚೆನ್ನಾಗಿ ನಮ್ಮೂರಿಗೆ ಫಸ್ಟ್ ಇದೇ ಬರ್ತಿಲ್ಲ ಬಿಡಿ. ರೋಡಲ್ಲಿ ಹೋಗಕ್ಕೆ ಸಖತ್ ಕಷ್ಟ ಆಗೋದು. ಎಲ್ಲಾರು ವೆಹಿಕಲ್ ಎಲ್ಲ ಸಖತ್ತಾಗಿ ಬೈಕೊಂಡು ಹೋಗೋರು. ಎಲ್ಲೂ ಫ್ಯಾಮಿಲಿ ಎಲ್ಲೂ ಅರ್ಜೆಂಟ್ಗೆ ಎಲ್ಲ ರೋಗಿಷ್ಠರು ಕಾಯಿಲೆ ಇದ್ರು, ಗುಂಡಿಗಾದ್ರೆ ಇದ್ರು, ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಸಖತ್ತು ಹೆವಿ ಆಗೋದು. ಇವಾಗ ಒಂದು ವರ್ಷದ ಮುಂಚೆ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಶಾಸಕರು. ಇವಾಗ ಚೆನ್ನಾಗೇ ಹೋಗ್ಬೋದು ಸರ್ ಅನ್ಕೊಂಡಿದ್ವಿ. ರೋಡು ಇಲ್ಲಿಂದ ತಿಮ್ಸಂದ್ರ ತಕ ಇದೆ. ಇದು 300 ಮೀಟರ್ ಕಾಂಕ್ರೀಟು ಪ್ಲಸ್ ಟಾರ್ ಆಗಿದೆ. ಇದು ಒಂದು 20 ವರ್ಷದಿಂದ ಆಗಿರ್ಲಿಲ್ಲ, ಈಗ ಆಗಿದೆ. ನೆಲಮಂಗಲದಿಂದ ರೋಡು ಚೆನ್ನಾಗಿಲ್ಲ ಅಂತ ಹೇಳಿ ಇವಾಗ ರೆಡಿ ಮಾಡಿ ಇರೋದಕ್ಕೆ ಬರ್ತಾರೆ. 300 ರೂಪಾಯಿ ಕೊಡ್ಬೇಕು. ಹಂಗೂ ಆವಾಗ ಚೆನ್ನಾಗಿರ್ಲಿಲ್ಲ, ಎಲ್ಲ ಕಿತ್ತೋಗಿ ಜನ ತಿರುಗಾಡಕತ್ತಿರಲಿಲ್ಲ, ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತು. ಇವಾಗ ಆರಾಮಾಗಿ ಬರ್ತಾರೆ. ಬೆಂಗಳೂರಿಗೆ ಹತ್ರ ಇದ್ರು ಸಹ ಅತ್ಯಂತ ಇಳಿದುಳಿದಂತ ತಾಲೂಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದು ಮಾದರಿ ತಾಲೂಕು, ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಈ ತಾಲೂಕಿನ ಮಹಾಜನತೆಯ ಮನೆ ಮಗನಾಗಿ ಅವರ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೀನಿ. ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.